ಲೆಕ್ಕ ಮಾಡಿದ್ದಾರೆ ಸರ್. ಎಲ್ಲಿದೆ MTB ನಾಗರಾಜ್? ಯಾರಿಗೂ MTB ನಾಗರಾಜ್ ಹತ್ರ ನಾನು ಸಾಲ ಕೇಳಕ್ಕೆ ಹೋಗ್ತೀನಿ? ಏನು ಹುಡುಗಾಟಿಕೆ ಏನ್ರಿ? ಇವು ಯಾವ ಅಯೋಗ್ಯರು ಹೇಳಿದ್ರು ಅಂತ ಎಲ್ಲರೂ ಕೇಳ್ತಾ ಹೊಟ್ಬಿಟ್ರಿ ಮತ್ತೆ ಹೆಂಗೆ ರಾಜಕಾರಣ ಮಾಡೋದು? ಹೇಗೆ ನಾವು ಮಾನ ಮರ್ಯಾದೆ ಉಳಿಸ್ಕೊಂಡು ಬಂದಿರೋ 50 ವರ್ಷ ಆಯಿತು ನಾನು ರಾಜಕಾರಣಕ್ಕೆ ಬಂದು. ನಾನು ಅಷ್ಟೇ ನೀಟಾಗಿದ್ದೀನಿ. ನಾನು ಹೌಸಲ್ಲೇ ಹೇಳಿರೋನು, ಕೌನ್ಸಿಲಲ್ಲಿ ಹೌಸಲ್ಲೇ ಹೇಳಿದ್ರು ಸಿದ್ದರಾಮಯ್ಯನಿಗೂ DK ಶಿವಕುಮಾರ್ಗೂ, ಹೌದಪ್ಪ ನಾನು ಈ ಸಾರ್ವಭೌಮ ಸದನದ ಆಣೆ ಮಾಡಿ ಹೇಳ್ತೀನಿ, ನಾನು ಸತ್ಯವಂತ ಅಂತ ಹೇಳಿದ್ದೀನಿ. ಹಾಗಾಗಿ ನಾವು ಒಂದು ಮಾರ್ಗದಲ್ಲಿ ಬರ್ತಾ ಇರ್ತಕ್ಕಂಥವ್ರು. ಯಾರು ಈ ಎಂಥ ಮಾದೇವ ಅವನು ಕೋಟೆ ಉಂಡಿ ಯಾರು ಇವೆಲ್ಲ ನಮ್ಮನೆ ಹತ್ರ ಬಂದು ಬಿದ್ದಿರ್ತಿದ್ದವು ಅವೆಲ್ಲ ಕೂಡ. ಚೀಚಿ ನಾನು ಅದು ಹೇಳಬಾರ್ದು. ಆ ಥರ ಅವ್ರ ಮಾತು ಕಟ್ಕೊಂಡು ನಾವು ಹೋಗ್ಬಿಟ್ರೆ ಹೀಗೆ ಮಾಧ್ಯಮದವರು ಎಲ್ಲರೂ ಕೂಡ ವೆರಿ ಸಾರಿ. ಹಿಂದೆ ಏನಿಲ್ಲ ರೀ. ಈಗ ನಾವು HM ಅಂತ ಹೇಳಿದೆ ಯಾರನ್ನ ಸಿದ್ದರಾಮಯ್ಯನ ಮಗನ್ನ, ಅವೆಲ್ಲ ತೀರಿಸ್ಕೊತಾವ್ರೆ ಅಷ್ಟೇ. ಯಾರಿಗೆ ಅಧಿಕಾರದಲ್ಲಿರೋರು ಮಾಡ್ತಾರೆ ಇದೆಲ್ಲ. ಮಾದೇವಪ್ಪ, ಈ ಸಿದ್ದರಾಮಯ್ಯನ ಮಗ, ಇವೆಲ್ಲ ಇದೆ. ಇನ್ನೇನು ಕೆಲಸ ಇವ್ರಿಗೆ ಮೈಸೂರಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸಗಳಾಗ್ತಾಯಿದೆ? ಬರೀ ಇಂಥ ತೀಟೆ ಕೆಲಸಗಳಾಗ್ತಾಯಿದ್ದಾವೆ ಹೊರತು ಯಾವ ಅಭಿವೃದ್ಧಿ ಕೆಲಸನೂ ಕೂಡ ಮೈಸೂರಿನಲ್ಲಿ ಆಗ್ತಾ ಇಲ್ಲ ಅವತ್ತು. ಅಲ್ಲ, FIR ಸ್ಕ್ವಾಶ್ ಹೈಕೋರ್ಟ್ಗೆ ಹಾಕೋತಾ ಇದ್ದೀನಿ. ಹೈಕೋರ್ಟ್ಗೆ ಹಾಕಿ ಸ್ಕ್ವಾಶ್ ಮಾಡಿಸೋಣ. ಇವೆಲ್ಲ ತಿರುಳಿಲ್ಲದೆ ಇರುವಂಥವು ಸುಮ್ಮನೆ ಕಿರುಕುಳ ಕೊಡೋದಕ್ಕೆ ನಮಗೆ. ಬಟ್ ಜನಕ್ಕೆ ಗೊತ್ತಿದೆ ವಿಶ್ವನಾಥ್ ಯಾರು, ನಮ್ಮ ನಡವಳಿಕೆಗಳೇನು, ನಮ್ಮ ರಾಜಕಾರಣ ಏನು, ಅವೆಲ್ಲ ಜನಕ್ಕೆ ಗೊತ್ತಿದೆ. ಯಾರೇನು ಹೇಳಿದ್ರು ಕೂಡ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.